ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಪುಣ್ಯಾತ್ಮರೇ, ಜಗದ್ಗುರು ಸಿದ್ಧಾರೂಢರು ಆಪತ್ ಬಾಂಧವ ಅಂತ ಅವ್ರಿಗೆ ಕರೀತಾರೆ. ಕಷ್ಟ ಬಂದಾಗ ಯಾವ ರೂಪದೊಳಗೆ ಬಂದು ನಮಗೆ ಸಹಾಯ ಮಾಡ್ತಾರೆ ಅನ್ನೋದು ಇವತ್ತು ಒಂದು ದುಷ್ಟಾಂತದೊಳಗೆ ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ರಿ. ಎಡಳ್ಳಿ ಅಂತ ಬರ್ತೈತಿ, ಅಲ್ಲಿ ಮಲ್ಲನಗೌಡರು ಅಂತ, ಅವ್ರಿಗೆ ಮಲ್ಲಿಕಾರ್ಜುನ ಶಿವಯೋಗಿಗಳು ಅಂತಲೂ ಕರೀತಾರೆ. ಅವರು ಸಂಸಾರದೊಳಗೆ ಇದ್ದುಕೊಂಡು ಜಗನ್ಮಾತೆ ಆದಿಶಕ್ತಿಯನ್ನು ಒಲಿಸಿಕೊಂಡಿದ್ರು. ಸಾಕ್ಷಾತ್ ಅಮ್ಮ ಅವರಿಗೆ ದರ್ಶನ ಕೊಟ್ಟಿದ್ಲು ಅಂತಹ ಯೋಗಿಗಳು. ಆದ್ರೆ ಕಾಯಕದೊಳಗೂ ಕೂಡ ದೊಡ್ಡ ಹೆಸರು ಮಾಡಿದವರು, ಕುಲಕರ್ಣಿಕೆ ಮಾಡ್ತಿದ್ರು. ಅವರು ಎಡಳ್ಳಿ ದೇಸಾಯಿ ಅವರ ಕೈಯಾಗ ಕುಲಕರ್ಣಿಯಾಗಿ ಸೇವಾ ಮಾಡುವಂಥವ್ರು. ಸಿದ್ಧಾರೂಢರ ಮೇಲೆ ಅಪಾರವಾದ ನಿಷ್ಠ. ಗಂಡ ಹೆಂಡತಿ, ತಾಯವ್ವ ಅಂತ ಹೇಳಿ ಅವ್ರ ಹೆಂಡತಿ ಇಬ್ರು ಪ್ರತಿ ಅಮಾವಾಸ್ಯೆಗೆ ನಡ್ಕೊಂತ ಸಿದ್ಧಾರೂಢರ ಮಠಕ್ಕೆ ಬಂದ ಅಜ್ಜನ ದರ್ಶನ ಮಾಡಿ ಹೋಗ್ತಿದ್ರು. ಒಂದ್ಸಾರಿ ಎಂತ ಸಂದರ್ಭ ಬಂದಿತ್ತಂದ್ರ, ಅಜ್ಜನ ದರ್ಶನಕ್ಕೆ ಅಮಾವಾಸ್ಯೆಗೆ ಇಲ್ಲಿ ಬಂದಾರ. ಅಲ್ಲಿ ಎಡಳ್ಳಿ ದೇಸಾಯಿ ಅವ್ರನ್ನ ಯಾವ ಕಲೆಕ್ಟರ್ ಸಾಹೇಬರು ವಿಸಿಟ್ ಮಾಡಿದಾರ. ಅವಾಗೆಲ್ಲ ಲೆಕ್ಕಪತ್ರ ಪರಿಶೀಲನೆಗೆ ಅವಾಗ ಕಲೆಕ್ಟರ್ ಊರಿಗೆ ಬರ್ತಿದ್ರು. ಎಡಳ್ಳಿ ದೇಸಾಯಿ ಅವ್ರ ಗಾಬರಿ ಆದ್ರು. ಯಾಕಂದ್ರ ಮಲ್ಲಿಕಾರ್ಜುನ ಶಿವಯೋಗಿಗಳು ಅವಾಗ ಹುಬ್ಳಿಗೆ ಹೋಗ್ಯಾರ. ಈಗ ದಪ್ತಾರೆಲ್ಲ ತೋರ್ಸವ, ಇವ ಕುಲಕರ್ಣಿನೇ ಇಲ್ಲ ಅಂದ್ರೆ ಹೆಂಗಂತ ಗಾಬರಿ ಆದ ಸಮಯದೊಳಗ ಎಂತ ಚಮತ್ಕಾರ ನಡೀತಪ್ಪ ಅಂದ್ರ, ಸಿದ್ಧಾರೂಢಪ್ಪನೇ ಮಲ್ಲಿಕಾರ್ಜುನ ಗೌಡ್ರ ರೂಪದೊಳಗ, ಮಲ್ಲನಗೌಡ್ರ ರೂಪದೊಳಗ ಸಾಕ್ಷಾತ್ ಸಿದ್ಧಾರೂಢರು ಬರ್ತಾರ. ಅಲ್ಲಿ ಆ ಎಲ್ಲ ಪುಸ್ತಕಗಳನ್ನ, ಲೆಕ್ಕ ಪುಸ್ತಕಗಳನ್ನ ತಂದು ಸ್ವತಃ ಅವನ್ನೆಲ್ಲ ತೋರಿಸಿ ಅವನ್ ಕಲೆಕ್ಟರ್ ಬಹಳ ಸಂತೋಷ ಆದ. ಎಷ್ಟು ಚಂದ ಮೇಂಟೈನ್ ಮಾಡಿದಿರಿ ಅಂತ ಅವಕ್ಕೆಲ್ಲ ವೆರಿ ಗುಡ್ ಅಂದ್ರೆ ಬಹಳ ಉತ್ತಮವಾದಂಥದ್ದು ಒಂದು ಸಹಿ ಹಾಕಿ, ಕಲೆಕ್ಟರ್ ಆ ಸಹಿ ಒಳಗ ಸ್ವತಃ ಕುಲಕರ್ಣಿಯವ್ರ ಹಾಜರಿದ್ದು ಲೆಕ್ಕ ಪರಿಶೋಧನೆ ಯೋಗ್ಯವಾಗೈತಿ ಅಂತ ಸಹಿ ಮಾಡಿ ಹೋಗ್ತಾರೆ. ಈ ಘಟನಾ ಆದ ನಂತರ ಅವರು ನಿಟ್ಟುಸಿರು ಬಿಟ್ಟರು. ದೇಸಾಯರಂತೂ ಟೈಮ್ ಸರಿಯಾಗಿ ಮಲ್ಲನಗೌಡ್ರೆ ಬಂದಾರಂತ ಅವನ್ ತಲೆಯಾಗ ಆಯ್ತು. ವಾಪಸ್ ಇವರು ಬಂದ ಕೂಡ್ಲೆ, ಮಲ್ಲನಗೌಡ್ರು ಅಮಾವಾಸ್ಯೆ ಮುಗಿಸಿ ಊರಿಗೆ ಬಂದ ಕೂಡ್ಲೆ ಸುದ್ದಿ ಗೊತ್ತಾಯ್ತು, ಕಲೆಕ್ಟರ್ ಬಂದಿದ್ರಂತ. ಎದೆ ಒಡೆದು ಹೋಯ್ತು. ಏನ್ ಅನಾಹುತ ಆಯ್ತು, ನಾನ್ ನೋಡಿದ್ರೆ ಅಲ್ಲಿ ಹೋಗಿದ್ದೇನೆ ಅಂತ ಹುಡುಕೊಂತ ದೇಸಾಯಿಯವ್ರ ಹತ್ರ ಬಂದ್ರು. ಯಾಕ್ರಿ ದೇಸಾಯಿ ಗಾಬರಿ ಯಾಕಾಗಿರಿ? ಇಲ್ರಿ ಮತ್ ಕಲೆಕ್ಟರ್ ಬಂದಿದ್ರಂತ. ಆಯ್ತು ಬಂದಿದ್ರು, ನೀವು ಎಲ್ಲ ಲೆಕ್ಕ ತೋರಿಸಿದ್ರಿ, ಶಬಾಷ್ ಹೇಳಿ ಹೋಗ್ಯಾರ, ಲೆಕ್ಕ ಬಹಳ ಚಲೋ. ಇವ್ರಿಗೆ ಆಶ್ಚರ್ಯ ಆಯ್ತು. ಇಲ್ರಿ ನಾವು ಹುಬ್ಬಳ್ಳಿ ಹೋಗಿದ್ದೆ ಅಂತ ಮಲ್ಲನಗೌಡ್ರು. ದೇಸಾಯಿ ಅವ್ರಂತಾರ, ಇಲ್ಲ ಸ್ವತಃ ನೀವ ಬಂದ್ ಲೆಕ್ಕ ತೋರಿಸಿರಿ, ಇಲ್ಲಿ ನೋಡ್ರಿ ಸಹಿ ಮಾಡ್ಯಾರಂತ ಆ ದಪ್ತರ್ ಬಿಚ್ಚಿ ತೋರಿಸಿದಾಗ ಆಶ್ಚರ್ಯ ಆಯ್ತು. ಕಲೆಕ್ಟರ್ ಬರದಾನ, ಸ್ವತಃ ಮಲ್ಲನಗೌಡ್ರ ಉಪಸ್ಥಿತಿ ಇದ್ದು ಉತ್ತಮವಾಗಿ ಲೆಕ್ಕ ನಿರ್ವಹಣೆ ಮಾಡ್ಯಾರ ಅಂತ ಸಹಿ ಮಾಡ್ಯಾನ. ಅವಾಗ ಮಲ್ಲನಗೌಡ್ರ ಕಣ್ಣಾಗ ನೀರು ಬರಕತ್ತು. ಅಂತಾರ, ಇಲ್ರಿ ಸಾಹೇಬ್ರ, ದೇಸಾಯಿ ಅವ್ರ, ಖರೇನ ನಾ ಬಂದಿಲ್ಲ, ನಮ್ಮಜ್ಜ ಸಿದ್ಧಾರೂಢನೇ ಬಂದು ನನ್ನ ಮರ್ಯಾದೆ ಉಳಿಸಿದಾನ, ನನ್ನ ಕೆಲಸ ಅವ ಮಾಡಿ ಹೋಗ್ಯಾನ ಅಂತ ಕಣ್ಣಾಗ ನೀರು ತೆಗೆದ್ರು. ಇದು ನಡೆದ ಘಟನಾ. ಪುಣ್ಯಾತ್ಮರೇ, ಅಪ್ಪನ ಮೇಲೆ ಭರವಸೆ ಅವ್ರದು, ದೇಸಾಯಿ ಅವ್ರದಾಗಲಿ. ಅವ್ರ ಹೆಂಡತಿ ತಾಯವ್ವ, ಅವಳು ಎಂಥ ನಿಷ್ಠಾವಂತಲಂದ್ರ, ಒಂದ್ಸರಿ ಸಿದ್ಧಾರೂಢ ಮಠಕ್ಕೆ ಯಾರೋ ಭಕ್ತರ 2 ಚಕಡಿ ತುಂಬ ಪುಂಡಿ ಪಲ್ಯ ಹೇರ್ಕೊಂಬಂದಿದ್ರಂತ ಅಜ್ಜನ ದಾಸೋಹಕ್ಕಂತ. ಅವಾಗ ಸಹಜ ಹೆಣ್ಮಕ್ಳೆಲ್ಲ ಹಿಂಗ ಬಹಳ ಮಂದಿ ಕುಂತಿದ್ರು. ಸಿದ್ಧಾರೂಢಪ್ಪರು ಒಂದು ವಿನೋದಕ್ಕೆ ಅವರಿಗೆ ಚಾಲೆಂಜ್ ಹಾಕ್ತಾರೆ. ನೋಡ್ರವ, ಇಟ್ಟು ಮಂದಿ ಹೆಣ್ಮಕ್ಳೊಳಗ ಯಾರು ಒಬ್ರ ಒಂದು ಸಾಹಸದ ಕೆಲಸ ಮಾಡಬೇಕು. 2 ಚಕಡಿ ಪುಂಡಿ ಪಲ್ಯನ 1 ಚೀಲ ಜ್ವಾಳದ ನುಚ್ಚಿನ ಕೂಡ ಮಗುಚಿ ಯಾರು ಪುಂಡಿ ಪಲ್ಯ ಮಾಡ್ತೀರಿ ಅವರಿಗೆ ಒಂದು ಹೊಸ ಸೀರೆ ಉಡಿಸಿ ಕಳಿಸ್ತೀನಿ ಅಂತ ಅಜ್ಜವರು ವಿನೋದದಿಂದ ಅಲ್ಲಿದ್ದ ಹೆಣ್ಮಕ್ಳಿಗೆ ಹೇಳಿದ್ರಿ. ಎಲ್ಲ ಹೆಣ್ಮಕ್ಳು ಗಾಬರಿ ಆದ್ರಂತ. 2 ಚಕಡಿ ಪುಂಡಿ ಪಲ್ಯ, 1 ಚೀಲ ಜ್ವಾಳದ ನುಚ್ಚು, ಒಬ್ಬ ಹೆಣ್ಮಗಳು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲರೂ ಹೆದರಿದರು. ಆದ್ರೆ ತಾಯವ್ವ, ಯಾವ ಮಲ್ಲಿಕಾರ್ಜುನ ಶಿವಯೋಗಿಗಳ ಹೆಂಡತಿ ತಾಯಮ್ಮ, ಎದ್ದು ಬಂದು ನಮಸ್ಕಾರ ಮಾಡಿದ್ಲಂತ. ಯಪ್ಪ, ನಿನ್ನ ಆಶೀರ್ವಾದ ಇದ್ರೆ ನಾ ಮಾಡ್ತೀನಿ ಅಪ್ಪ ಅಂತ ನಮಸ್ಕಾರ ಮಾಡಿದ್ವಿ. ಆಯ್ತು ಮಾಡಂತ ಅಪ್ಪವ್ರು ಅಪ್ಪನಿಗೆ ಕೊಟ್ರು. ಎಲ್ಲರೂ ಮಲಗಿದ ಮ್ಯಾಲ ರಾತ್ರಿ ಒಬ್ಬಳೇ ಹೆಣ್ಮಗಳು ಅಡಿಗೆ ಮನೆ ಒಳಗ ಸಿದ್ಧಾರೂಢರು ಧ್ಯಾನ ಮಾಡಿ
ಸಿದ್ಧಾರೂಢಪ್ಪನ ನೆನದ್ರ ಆಗ್ಲಾರದ ಕೆಲಸ ಆಗ್ತತೆ ಅನ್ನೋದಕ್ಕೆ ಇದು ನಡೆದ ಘಟನಾ. ಅಜ್ಜನ ಧ್ಯಾನದೊಳಗ 2 ಚಕ್ಕಡಿ ಪುಂಡಿ ಪಲ್ಯ, 1 ಚೀಲ ಜೋಳ ನುಚ್ಚಿನ ಕೂಡ ಅದನ್ನ ತಳಿಸಿ ಬೆಳಕು ಹರಿಯೋದ್ರೊಳಗ ಪುಂಡಿ ಪಲ್ಯ ತಯಾರು ಮಾಡಿದ್ಲಂತ. ಸೋತ್ ಬಿಟ್ಟಿದ್ಲು ಬೆಳತನ ಕೆಲಸ ಮಾಡಿ, ಹಿಂಗ ಹೊರಗಿದ್ಲಂತ. ಸ್ವತಃ ಸಿದ್ಧಾರೂಢರು ನಸುಕನ್ಯಾಗ ಬಂದ್ರು. ಆಕಿ ಒಲಿಗುಂಡಿನ ಮೇಲೆ ಮಲಗಿ ಬಿಟ್ಟಿದಾಳ. ಏನ್ವಾ ತಾಯವ್ವ, ಪುಂಡಿ ಪಲ್ಯ ಮಾಡಿದ್ಯಾ ಅಂತಂದು ಅನ್ಕೊಂಡ್ ಸಿದ್ಧಾರೂಢರು ಬಂದ್ರಂತ. ಇಲ್ಲಪ್ಪ ನಾ ಮಾಡಿಲ್ಲಪ್ಪ ಅನ್ಲಿಕ್ಕೆ. ಅಪ್ಪವ್ರ ಮತ್ತೆ ಇದು ಯಾರು ಮಾಡ್ಯಾರ ಅಂತಂದು ಕೇಳಿ, ಯಪ್ಪ ನೀನ ಮಾಡಿಯಪ್ಪ, ನನ್ನ ಒಳಗೆ ಹೊಕ್ಕ ನೀನ ಮಾಡಿ, ನಾ ಮಾಡಿಲ್ಲಪ್ಪ ಅಂತ ನಮಸ್ಕಾರ ಮಾಡಿದಾಗ ಸಂತೋಷದಿಂದ ಸಿದ್ಧಾರೂಢರು ಆ ತಾಯಿಗೆ ಇಳಕಲ್ ಸೀರೆ ಉಡಿಸಿ ಕಳಿಸಿದ್ರಂತ ಘಟನಾ ಬರ್ತೈತಿ. ಇರ್ಲಿ, ಅಂತ ಮಲ್ಲಿಕಾರ್ಜುನ ಶಿವಯೋಗಿಗಳು ಹಾಗೂ ದಂಪತಿ ಸಮೇತವಾಗಿ ಸಿದ್ಧಾರೂಢಪುರ ಸೇವಾ ಮಾಡ್ಯಾರ. ಇವತ್ತಿಗೂ ಎಡಳ್ಳಿ ಒಳಗ ಒಂದು ಸುಂದರವಾದ ಮಠ, ಜಗದಂಬಾ ಮಠ ಅಂತ ಅವ್ರ ದೇವಿ ಉಪಾಸಕರು ಅಂಬಾ ಮಠವನ್ನಲ್ಲಿ ಸ್ಥಾಪನೆ ಮಾಡ್ಯಾರ. ದರ್ಶನ ಯೋಗ್ಯವಾದಂಥ ಮಹಾತ್ಮರವರಿದ್ರು. ಹರಿ ಓಂ ತತ್ಸತ್.